వైకుంఠవాస నీ పాదాలు సేవి గోవిందా, బంగారు కట్టు నీ పాదాలు సేవి గోవిందా, ఏడు పుట్టవాడ నీ పాదాలు సేవి గోవిందా, ఆపద్ బాంధవ్ నీ పాదాలు సేవి గోవిందా. ನಿಮ್ಮೆಲ್ಲರನ್ನೂ ಸಮೇತ ಮಕ್ಕಳ ಸಮೇತ ಕಾಪಾಡ್ತೀನಿ. ಇವತ್ತಿನಿಂದ ಬಿಟ್ಟು ಕೊಡಲ್ಲ. ರಾಗಿ ಕಾಳು ಅಷ್ಟು ಬಿಟ್ಟು ಕೊಡಲ್ಲ. ಅಷ್ಟೊಂದು ಗುರ್ತು ಮಾಡ್ಕ. ನಾನೇ ಮುಂದೆ, ನೀನೇ ಹಿಂದೆ, ಈ ತರ ಮಾತ್ರ ನಡ್ಕೊಂಡು ಹೋಗು. ಸದಾ ನಿನ್ನ ಹತ್ರನೇ ಇರ್ತೀನಿ. ಅಷ್ಟೊಂದು ಗುರ್ತು ಮಾಡ್ಕ. ನಿಮ್ಮ ವಂಶಕ್ಕೆ ಇರ್ತೀನಿ, ಬೆದರಬೇಡ. ಮನೇಲಿದ್ರೆ ಮಾತ್ರ ಜಾಸ್ತಿ ಆಗ್ತಿರೋದು ಭತ್ತ. ಹುಣ್ಣಿಮೆ ದಿವಸ ತೀರ್ಮಾನ ಮಾಡ್ತೀನಿ. ಅಷ್ಟೊಂದು ಗುರ್ತು ಮಾಡ್ಕ. ನಾಳೆ ವಾರ ರಾಜ್ಯಗಳ ತುಳಿ ಅಂತ ನಾನು ದೇವಸ್ಥಾನಕ್ಕೆ ಬಂದ್ರೆ ಮುಂದೆ ತೀರ್ಮಾನ ಮಾಡ್ತೀನಿ. ಒಂದು ದಿವಸ ಮನೆಗೆ ಬರ್ತಾ ಇದ್ದೀನಿ. ಮನೆಯಲ್ಲಿ ತೂಕಾಗಿ ಕಳಿಸ್ತಿರೋದು ಭತ್ತ. ಆ ಮನೆಯಿಂದಾನೆ ಇಷ್ಟೊಂದು ಕಷ್ಟ ಬಂದಿರೋದು ಭತ್ತ ಉಂಟತ್ತ. ಏನು ಪ್ರಯತ್ನ ಮಾಡಿದ್ರು ಹಿಂದಕ್ಕೆ ಹೋಗೋದು ಭತ್ತ. ಎಲ್ಲಾ ವಿಚಾರದಲ್ಲಿ ಹಿಂದೆ ಇರೋದು ಬದ್ಧ. ನೀನು ಮನೆ ಹತ್ರ ಬರ್ತೀನಿ ಅಂತ ಒಂದು ದಿವಸ ತೊಂದರೆ ಆಗಿರೋದು ಬದ್ಧ. 9 ದಿವಸ ನನ್ನ ತೀರ್ಥಾಕಂತ ತಿಳಿಸು. ಮನೆಗೆ ಮರಿಬೇಡ ಅಂತ ತಿಳಿಸು. ಅವತ್ತು ಕರೆ ಮುಟ್ಟಂತ. గోవిందా, బంగారు ఆంజనేయ నీ పాదాలు సేవి గోవిందా, బంగారు ನೋಡೋಣ. ನಾನೇ ಬೆದರಬೇಡ. ಒಂಬತ್ತು ದಿವಸಕ್ಕೆ ಮುಕ್ಕಾಲು ಭಾಗ ಇಳಿಸಿರ್ತೀನಿ. ತಣ್ಣೀರ ಸ್ನಾನ ಮಾಡಿ ಗರಿಕೆಗೊಂಡು ಹೊರದು ಆಯಮ್ಮನ ಪ್ರದಕ್ಷಿಣೆ ಮಾಡಂತ ತಿಳಿಸು. ಗೋಕುಲ ಸಂಸಾರನ ಜೋಡ್ಸಕ್ಕೆ 3 ವಾರ ಆದ್ಮೇಲೆ ತಿಳಿಸ್ತೀನಿ. ಇವನೇ ಹಿಂದೆ. ಇದು ಶಾಶ್ವತ ಕೂಗಂತ ತಿಳಿಸಿದ್ದು ಬದ್ಧ. ನಾನೇ ಮುಂದೆ, ನೀನೇ ಹಿಂದೆ. ಯಾರನ್ನ ಬೇಕಾದ್ರೂ ತೂಗನು ನಾನೇ, ಬಡಿಯನು ನಾನೇ, ಎಬ್ಬರಿಸನು ನಾನೇ. ಇದು ಲೋಕಕ್ಕೆ ಗುಡುಬಂಡಪ್ಪ ಕೂಗಂತ ಲೋಕಕ್ಕೆ ಡಂಗೂರ್ ಸಾರಿಸು.
ಸಮೇತ ಕೈ ಬಿಡಲ್ಲ. 9 ದಿವಸ ಒಳಗಾಗಿ ಮಾತ್ರ 75 ಪೈಸಾ ಭಾಗ ಇಳಿಸಿರ್ತೀನಿ. ಒಂಬತ್ತು ದಿವಸ ಒಳಗಾಗಿ ಮಾತ್ರ ಇದೇ ಆಂಜನೇಯ ಕೂಗಂತ ತಿಳ್ಕ ಎಬ್ಬರಿಸೋದು ಬದ್ಧ. ಈ ಕೂಗನ ಮಾತ್ರ ಲೋಕಕ್ಕೆ ಡಂಗೂರ್ ಸಾರ್ಸು. ಆದ್ರೆ ಒಂದು ಸಾರಿ ಮಾತ್ರ ಕಾರವಾರನೇ ಉಂಟಂತ. ಇಡೀ ನಿಮ್ಮ ಗ್ರಾಮಕ್ಕೆ ತಿಳಿಸ್ತಾ ಇದ್ದೀನಿ, ಆವಾಗಿರೋ ದೇವರು ಬೇರೆ, ಈವಾಗಿರೋದು ದೇವರು ಬೇರೆ. ಈಗ ಅಟ್ಟೆಗೆ ತಿಳಿಸ್ತಾ ಇದ್ದೀನಿ, ನನ್ನ ಮುಂದೆ ಮಾತ್ರ ಏನು ನಡೆಯಲ್ಲ. ಇಡೀ ಅಟ್ಟೆಗೆ ತಿಳಿಸು, ಆ ವಿಗ್ರಹ ಸಮೇತ ನಾನು ಒಪ್ಪಲ್ಲ. ಇದು ಅಟ್ಟೆಗೆ ತಿಳಿಸು, ನಿನ್ನನ್ನು ವರ್ಜನ ಮಾಡಿರ್ತೀನಿ. ಇವತ್ತೇ ಕಳಿಸ್ರಿ. ಬರಬೇಕಾದ್ರೆ ಮರದ ಮೇಲೆ ಕಾಯಿ ಮಾತ್ರ ಒಂದೇ ಜೋಡಿಸ್ಕ, ಜೋಡಿಸ್ಕ. ನನ್ನ ರಾಜ್ಯಗಳಿಗೆ ತಂದು ಈ ರಾಜ್ಯಗಳಿಂದ ನೀನು ಮನೆ ಕಟ್ಟು. ಸದ್ಯಕ್ಕೆ ಮಾತ್ರ ಅಲ್ಪ ಸ್ವಲ್ಪ ಸದ್ಯಕ್ಕೆ ನಡೆಸ್ತೀನಿ. ನಿನ್ನ ಕಷ್ಟ ಹೋಗ್ಬೇಕಾದ್ರೆ ಇನ್ನ 1.5 ವರ್ಷ ಕೆಲಸ ನಿನಗೆ. ಇದು ಬೆಂಗಳೂರಿಗೆ ಹೋಗುತ್ತಂತ. ಬಂದಿದ್ದೀಯ, ಬರೋ ವಾರ ಮಾತ್ರ ಮತ್ತೆ ನನ್ನ ರಾಜ್ಯಗಳ ಬರೋದು ಬಂದ ನಿಂದಲ್ಲ. ಇವತ್ತು ಕನೆ ಉಂಟದ್ದ. ಬರೋ ವಾರ ದಿವಸ ಮರದ ಮೇಲೆ ಕಾಯಿ 9 ನವಧಾನ್ಯ ಮಾತ್ರ ತರಬಹುದು ಬಂದ. ಈಗ ಬಹಳ ಕಷ್ಟದಲ್ಲಿದ್ದೀಯ. ಇದಕ್ಕಿಂತ ಮುಂಚೆ ಮಾತ್ರ ಚೆನ್ನಾಗಿ ನಡೆದಿದ್ದು ಬಂದ. ಈಚೀಚೆಗೆ ಮಾತ್ರ ಹಿಂದಕ್ಕೆ ಹೋಗ್ತಿರೋದು ಬಂದ. ಈ ಕಷ್ಟ ಇರೋದಲ್ಲಿ ಸ್ವಲ್ಪ ನಡೆಸ್ತೀನಿ. ಇನ್ನು 1.5 ವರ್ಷ ಮಾತ್ರ ಈ ಕಷ್ಟ ಇರುತ್ತೆ ನಿನಗೆ. 1.5 ವರ್ಷ ಆದ್ಮೇಲೆ ನಾನು ಬರ್ತೀನಂತ ನಿನ್ನ ಮನೆಗೆ. ಆವತ್ತಿನಿಂದ ಎಲ್ಲ ವ್ಯವಹಾರ ನಡೆಸಿಕೊಡ್ತೀನಿ ಅಂತ ಕೂತ್ಕೊಂಡ. ಇನ್ನು 3 ವಾರ ನನ್ನ ರಾಜ್ಯಗಳ ತುಳಿ ಅಂತ ತಿಳಿಸು.
ಜಗಳಕ್ಕೆ ನಡೆದ್ರೆ ನಿನಗಿರೋ ದರಿದ್ರನ್ನ ಬಿಡುಗಡೆ ಮಾಡ್ಕೊಡ್ತೀನಿ. ಇದು ಕನಕಪುರ ಅಂತ ತಿಳ್ಕ. 3 ವಾರ ನನ್ನ ದೇವಸ್ಥಾನಕ್ಕೆ ಬರುವುದು ಬದ್ಧ. ನಿನಗೆ ಮಾತ್ರ ಏನು ಕೈ ಹಾಕಿದ್ರು ಹಿಂದ್ಗಡೆನೇ ದರಿದ್ರ ಬರುವುದು ಬದ್ಧ. ಈ 3 ವಾರದಲ್ಲಿ ಆ ದರಿದ್ರನ ಬಿಡುಗಡೆ ಮಾಡಿ ನಿನಗೆ ಒಳ್ಳೇದು ಮಾಡಕ್ಕೆ ನಾನು ಬರ್ತಾ ಇದ್ದೀನಿ. 3 ವಾರ ಬಾ ಅಂತ ತಿಳಿಸಂತ. ಅಪ್ಪಯ್ಯ ಎಲ್ಲರೂ ಹೇಳಿದ್ದು ಬದ್ಧ. ನಾನು ದ್ವಾರಿದ್ದಂಗೆ ಕೈ ಇಡಕ್ಕೂ ಸಾಧ್ಯ ಇಲ್ಲ. ಕಷ್ಟ ಇಲ್ಲದಂತೆ ಕಾಪಾಡ್ತೀನಿ. ಇದು ಕೊಂದ್ರೆ ಕೂಗ್ಬೇಕಂತ. ಆಂಜನೇಯ ಸ್ವಾಮಿ ಬರುತ್ತಂತ ತಿಳಿಸಿದ್ದು ಬದ್ಧ. ನಾನು ಜ್ವಾಲೆ ಅಂತ ತಿಳ್ಕ ಸದಾ ಕಾಪಾಡ್ತೀನಿ. ಅಷ್ಟೊಂದು ಗೊತ್ತು ಮಾಡ್ಕ. ಗೋವಿಂದ